ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಸಿಂಪಲ್ ವಿಡಿಯೋನೇ. ನಿಮಗೆ ಒಂದು ರೀತಿಯಾಗಿ ನಾಲೆಡ್ಜಬಲ್ ಆಗಿರುತ್ತೆ. ಅಂದರೆ ಗೋಲ್ಡ್ ರೇಟನ್ನು ಯಾವ ರೀತಿ ಅಂಗಡಿಯಲ್ಲಿ ನಾವು ಲೆಕ್ಕ ಹಾಕ್ಕೊಳ್ಳೋದು ಅಂತ. ತುಂಬ ಜನರಿಗೆ ಇದು ವಿಷಯನೇ ಗೊತ್ತಿಲ್ಲ. ಅಲ್ಲಿ ಹೋಗಿದ ತಕ್ಷಣವೇ ಅಂಗಡಿಯಲ್ಲಿ ಏನು ರೇಟ್ ಹೇಳ್ತಾರೋ ಅದನ್ನು ನಂಬ್ಕೊಂಡು ಅವ್ರು ಹೇಳೋ ರೇಟ್ನ ಕೊಟ್ಬಿಟ್ಟು ಬರ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಬಾರ್ಗಿನ್ ಮಾಡ್ತೀವಿ ಅನ್ನೋ ಒಂದು ನೆಪದಲ್ಲಿ ಏನೋ 1,000ನೋ 500 ಕಡಿಮೆ ಮಾಡಿ ಅವ್ರು ನಿಮಗೆ ಕಳಿಸ್ತಾರೆ. ಬಟ್ ಮೋಸ ಆಗದೆ ಯಾವ ರೀತಿ ನಾವು ಬಂದು ಒಡವೆನ ತೊಗೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸಿಂಪಲ್ಲಾಗಿ ಕ್ಯಾಲ್ಕುಲೇಟರ್ ಇಟ್ಟೆ ಹೇಳ್ತೀನಿ. ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಸೊ ನಮಗೆ ಬಂದು ಬುಕ್ಕು ಪೆನ್ನು ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಒನ್ಸ್ ಮನೇಲಿ ಬಂದು ಚೆಕ್ ಮಾಡಿಕೊಂಡು ನೀವೇನು ತಗೊಳ್ತೀರಾ, ಎಷ್ಟು ಗ್ರಾಮ್ ತಗೊಳ್ತೀರಾ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ಮೇ ಬಿ ಎಷ್ಟು ವೇಸ್ಟೇಜ್ ಅಂದರೆ VA ಚಾರ್ಜಸ್ ಎಷ್ಟು ಆಗ್ಬೋದು, GST ಎಷ್ಟಾಗ್ಬೋದು, ಸ್ಟೋನ್ ಚಾರ್ಜಸ್ ನಮಗದು ಗೊತ್ತಾಗಲ್ಲ, ಅಲ್ಲಿ ಅಂಗಡಿಯಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಸ್ಟೋನ್ ಚಾರ್ಜಸ್ ಬಂದು ನೀವಲ್ಲಿ ಅವ್ರು ಏನು ಹೇಳ್ತಾರೋ ಅಷ್ಟೇ ಚಾರ್ಜಸ್ ಬಂದು ಕೆಲವು ಅಂಗಡಿಗಳಲ್ಲಿ ಅಂದರೆ ಪ್ರತಿಷ್ಠಿತ ಅಂಗಡಿಗಳು ಅಂತಾರಲ್ಲ, ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಬಂದು ನೀವು ಏನೇ ಕಮ್ಮಿ ಮಾಡೋಕ್ಕೆ ಹೋದ್ರೂ ಕಡಿಮೆ ಮಾಡಲ್ಲ. ಅದು ಫಿಕ್ಸ್ ಇರುತ್ತೆ. ಉದಾಹರಣೆಗೆ 4,000 5,000 ಈ ರೀತಿ ರೇಟ್ ಬಂದು ಫಿಕ್ಸ್ ಇರುತ್ತೆ. ನನಗೂ ಅಷ್ಟೇ ಒಂದು ರಿಂಗ್ ತೊಗೊಂಡಾಗ, ನಮ್ಮ ಮನೆಯವ್ರದ್ದು ಒಂದು ರಿಂಗ್ ಲಲಿತಾ ಜ್ಯುವೆಲರಿಯಲ್ಲಿ ತೊಗೊಂಡಾಗ ನನಗೆ ಬಂದು 1,500 ಸ್ಟೋನ್ ಚಾರ್ಜಸ್ ಹಾಕಿದ್ರು. ಅದು ಬಂದು ಹತ್ತತ್ರ ಒಂದು ಅರ್ಧ ಗ್ರಾಮ್ ಮೇಲೆ ಇತ್ತು. ಆಗ ಗ್ರಾಮ್ ಬಂದು ಒಂದು 4,000 5,000 ಆಸುಪಾಸಲ್ಲಿತ್ತು. ಆಗ ಬಂದು ನನಗೆ ಗ್ರಾಮ್ ಪ್ರೈಸ್ ಬಿದ್ದಿಲ್ಲ, ನನಗೆ ಸ್ಟೋನ್ ಪ್ರೈಸ್ ಮಾತ್ರ ಬಿದ್ದಿತ್ತು. ಸೊ ಆ ರೀತಿ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಸ್ಟೋನ್ ಚಾರ್ಜಸ್ನ ನಾನೀಗ ಇದರಲ್ಲಿ ಹೇಳ್ತಲ್ಲ, ಯಾಕಂದರೆ ಒಂದೊಂದು ಒಡವೆಯಲ್ಲಿ ಒಂದೊಂದು ಥರ ಸ್ಟೋನ್ ಚಾರ್ಜಸ್ ಇರುತ್ತೆ. ಕೆಲವೊಂದು 20,000 25,000 ಪರ್ಲ್ಸ್ ಎಲ್ಲ ಇರುತ್ತಲ್ಲ, ಮಣಿಗಳು, ಅದೆಲ್ಲನೂ ಬಂದು ರೇಟ್ ಜಾಸ್ತಿ ಬರುತ್ತೆ. ಸೊ ನೀವು ಅದನ್ನು ಅಲ್ಲಿ ನೋಡ್ಕೊಳ್ಳಿ. ಬಟ್ ನಾನೀಗ ಚಿನ್ನಕ್ಕೆ ಮಾತ್ರ ಲೆಕ್ಕ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಹಾಗೆ ಫಾಲೋ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಇದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಈಗ ಬಂದು ಇವತ್ತಿನ ರೇಟ್ ಅಂತ ಬಂದಾಗ, ಇವತ್ತಿನ ಡೇಟ್ ಬಂದು ಜಾನ್ವರಿ 28, 2026. ಇವತ್ತಿನ ರೇಟ್ ನಾನು ನಿಮಗೆ ತೋರಿಸ್ತೀನಿ. ನಾನು ಲಲಿತಾ ಜ್ಯುವೆಲರಿ ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಕ್ಯುರೇಟಾಗಿ ರೇಟ್ ಗೊತ್ತಾಗುತ್ತೆ. ನೀವು ಇದನ್ನು ಗೂಗಲಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಗುಡ್ ರಿಟರ್ನ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲ ಅಂತಂದರೆ ನಿಮಗೆ ಸುಮಾರು ವೆಬ್ಸೈಟ್ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಇವತ್ತಿನ ರೇಟ್ ಇದೇನೆ. ನಾನು 2-3 ಸಲ ಚೆಕ್ ಮಾಡಿದೆ, ಇದೇನೇ ಇರೋದು ಪ್ರೈಸು. 15,140 ಇದೆ ಇವತ್ತಿನ ರೇಟು. ಡೇಟ್ ನಾನು ಹೇಳಿದಾಗ 28ನೇ ತಾರೀಕು ಜನವರಿ 2026. ಬೆಳ್ಳಿ ಪ್ರೈಸ್ ಬಂದು 377 ಇದೆ. ಇದು ವಿತೌಟ್ ಎನಿ ಚಾರ್ಜಸ್, ಅಂದರೆ ನಮಗೆ ಯಾವುದೇ ರೀತಿ GST ಆಗಲಿ, VA ಚಾರ್ಜಸ್ ಆಗಲಿ, ಸ್ಟೋನ್ ಚಾರ್ಜಸ್ ಆಗಲಿ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಇದೇನಿದ್ರೂ ಅವತ್ತಿನ ರೇಟ್, ಇದು ಅವತ್ತಿನ ರೇಟು. ಸೊ ಇದು ಬಂದು ಯಾವಾಗಲೂ ಅಷ್ಟೇ ಚೇಂಜಸ್ ಆಗ್ತಾ ಇರುತ್ತೆ. ಇದು ಯಾವಾಗಲೂ ಹೀಗೆ ಇರುತ್ತೆ, ಇದು ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ. ಅಂದರೆ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಸರಿನಾ? ಇದು ಬಂದು ಇವತ್ತಿನ ಪ್ರೈಸು, ನೆನ್ಪಿಟ್ಕೊಳ್ಳಿ. ಈಗ ಬಂದು ಕ್ಯಾಲ್ಕುಲೇಟ್ರ್ ಓಪನ್ ಮಾಡಿಕೊಂಡ್ರೆ ನಮಗೆ 15,140 ಬಂದು ಇವತ್ತಿನ ಪ್ರೈಸ್, ಕರೆಕ್ಟಾ? ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇವಾಗ ಇಂಟು ನಿಮಗೆ ಎಷ್ಟು ಗ್ರಾಮ್ ಬೇಕು ಅಂತ ಮನ್ಸಲ್ಲಿ ಅಂದ್ಕೊಳ್ಳಿ, ಓಕೆನಾ? ಮನ್ಸಲ್ಲಿ ಬಂದು ಎಷ್ಟು ಗ್ರಾಮ್ ಬೇಕು, ಒಂದು 10 ಗ್ರಾಮ್ಗೆ ಲೆಕ್ಕ ಹಾಕ್ತೀನಿ. ಹೇಗೂ 1,51,400 ರೂಪಾಯಿ ಆಗುತ್ತೆ 10 ಗ್ರಾಮ್ಗೆ, ವಿತೌಟ್ GST ಎನಿ ಎಕ್ಸ್ಟ್ರಾ ಚಾರ್ಜಸ್, ಅದು ನೆನಪಲ್ಲಿರಲಿ. ಸೊ 10 ಗ್ರಾಮ್ಗೆ ಈಗ ಮನ್ಸಲ್ಲಿ ಇದನ್ನ ಇಟ್ಕೊಳ್ಳಿ, ಓಕೆನಾ? ಈಗ ಬಂದು ನಾನೇನು ಮಾಡ್ತೀನಿ ಅಂದರೆ, ಮಿನಿಮಮ್ ಬಂದು ನಮಗೇನಾಗುತ್ತೆ ಅಂದರೆ 9% ಸ್ಟಾರ್ಟ್ ಆಗುತ್ತೆ, 7% ಸ್ಟಾರ್ಟ್ ಆಗುತ್ತೆ ವೇಸ್ಟೇಜ್. ಇದು ಮೇಯ್ನಾಗಿ ನೆನ್ಪಿಟ್ಕೊಳ್ಳಿ. ವೇಸ್ಟೇಜ್ ಬಂದು ಆ್ಯಂಟಿಕ್ ಜ್ಯುವೆಲ್ರಿಗೆಲ್ಲನೂ 18% ಚಾರ್ಜ್ ಮಾಡ್ತಾರೆ. ಲಲಿತಾದಲ್ಲಿ 15% ಚಾರ್ಜಸ್ ಇದೆ. ಅಲ್ಲಿ ಲಾಸ್ಟ್ ಮೊದಲು ಬಂದು 18% 22% ಟೆಂಪಲ್ ಜ್ಯುವೆಲರಿಗೆ ಮಾಡ್ತಾಯಿದ್ರು ಅವರು. ಬಟ್ ಮೊನ್ನೆ ನಾನು ವಿಚಾರಿಸಿದಾಗ 15%, ಇದು ಐಂಪೌಂಡ್ ಡಿಸೈನ್ಸ್ ಅಂತ ಬರುತ್ತೆ. ಅಂದರೆ ಹಳೆ ಕಾಲದಲ್ಲಿ ಅಜ್ಜಿರೆಲ್ಲ ಹಾಕ್ಕೊಳ್ತಾರಲ್ಲ, ಆ ಥರ ಡಿಸೈನಲ್ಲಿ ನೆಕ್ಲೈಸ್ ಆಗಲಿ, ಬಳೆ ಆಗಲಿ ಬರುತ್ತೆ. ನಂದು ನೀವು ಮೋಪ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಂದು ಚೈನ್ದು ಮೋಪ್ ಇದೆ, ಮಂಗಲ್ಯ ಸರದು. ಆ ಮೋಪಲ್ಲಿ ನಾನು ಐಂಪೌಂಡ್ ಡಿಸೈನೇ ಮಾಡಿಸಿರೋದು. ಆ ಡಿಸೈನ್ ನಾನು ಮಾಡಿಸ್ಬೇಕು ಅಂದರೆ 15% ನಾನು ವೇಸ್ಟೇಜು ಈಗ ಈ ಟೈಮಲ್ಲಿ ಕೊಡಬೇಕಾಗತ್ತೆ. ಬಟ್ ಅದು ಕೆಲವು ಅಂಗಡಿಗಳಲ್ಲಿ
18%, 22% ಮಾರ್ತಾರೆ. ಬಟ್ ಈಗ ಬಂದು 15%ಗೆ ನಾವು ಲಾಸ್ಟ್ ಇದೆ ವೇಸ್ಟೇಜ್ ಅಂತ ನನಗೆ ಪ್ರೆಸೆಂಟ್ ಹೇಳಿದರು. ಅಂದರೆ 1 ಮಂತ್ ಬಿಫೋರ್ ಹೇಳಿದ್ದು. ಆ ಥರ ಇರುತ್ತೆ. ಕೆಲವು ಅಂಗಡಿಗಳಲ್ಲಿ 18%ವರೆಗೂ, ಅಂದರೆ ಹೆವಿ ವರ್ಕ್ ಇರುವಂಥದ್ದು ಟೆಂಪಲ್ ಜ್ಯುವೆಲರಿಗೆಲ್ಲ ಪರ್ಸೆಂಟೇಜ್ ಹಾಕ್ತಾರೆ. ಸೊ ಈಗ ಬಂದು ನಾನು ಮಿನಿಮಮ್ 12 ಹಾಕ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಅಷ್ಟೇ ಒಂದು ಒಳ್ಳೆ ಡಿಸೈನ್ ತೊಗೊಳಕ್ಕೆ ಆಸೆ ಪಡ್ತೀರಾ. 3%ಇಂದನೂ ಸ್ಟಾರ್ಟ್ ಇದೆ ಲಲಿತಾದಲ್ಲಿ. ನಾನು ಹೇಳ್ತಾ ಇರೋದು ಲಲಿತಾ ಜ್ಯುವೆಲರಿ ಮಾತ್ರ. ಯಾಕಂದರೆ ನಾನು GRT ಆಗಲಿ ಇಲ್ಲ ಮಲಬಾರ್ ಆಗಲಿ ಇಲ್ಲ ಬೇರೆ ಅಂಗಡಿಗಳಲ್ಲಾಗಲಿ ಹೇಳಬೇಕು ಅಂದರೆ ಜಾಸ್ತಿನೇ ಇದೆ. ಬಟ್ ಸ್ಟಾರ್ಟಿಂಗ್ ಪ್ರೈಸು 3%ಇಂದ ಲಲಿತಾದಲ್ಲಿರೋದು. ಅಂದರೆ ಈ ತಿರಿ ಚೈನ್ ಬರುತ್ತಲ್ಲ, ರೌಂಡಾಗಿ ತಿರುಗ್ಕೊಂಡಿರುತ್ತೆ ಚೈನ್ ಅದು. ಸೊ ಅದಕ್ಕೆ 3%ಇಂದ ಸ್ಟಾರ್ಟ್ ಇದೆ. ಅಲ್ಲಿ ನೀವು ಹೋದರೆ ಮೇ ಬಿ ಆ ಥರ ಡಿಸೈನ್ಗಳು ಡೈಲಿ ವಿಯರ್ ಬ್ಯಾಂಗಲ್ಸು, ಡೈಲಿ ವಿಯರ್ ಚೈನ್ಗಳೆಲ್ಲ ನೋಡಿದ್ರೆ 3ರಿಂದ ಸ್ಟಾರ್ಟು, 3 ರೂಪಾಯಿಂದ ಸ್ಟಾರ್ಟು, 3%ಇಂದ. ನೀವು ಆ ರೀತಿ ನೋಡಿದ್ರೆ 3 ರೂಪಾಯಿ ಹಾಕ್ಕೊಳ್ಳಿ. ಇಲ್ಲ ನಾನು ಆ ರೀತಿ ಹೋಗ್ತಲ್ಲ, ನಾನು ಚೆನ್ನಾಗಿರಬೇಕು ನನಗೆ ಅಂದರೆ ನಾನು ಮಿನಿಮಮ್ 12% ಹಾಕ್ತೀನಿ. ಯಾಕಂದರೆ ಒಳ್ಳೆ ಡಿಸೈನ್ಸ್ 12% ಕಮ್ಮಿ ಎಲ್ಲೂ ಸಿಗಲ್ಲ. ಈಗ 12% ಅಂದರೆ ನೀವು ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಾಗ ನಮಗೆ 16,956 ರೂಪಾಯಿ 1 ಗ್ರಾಮ್ ಆಗುತ್ತೆ. ಈಗ 1 ಗ್ರಾಮ್ಗೆ ವೇಸ್ಟೇಜ್ ಎಷ್ಟಾಯಿತು ಅಂತ ಹೇಳ್ತೀನಿ ನಾನು. 1,816 ರೂಪಾಯಿ 0.8. ಇದು ಬಂದು ನೀವು 12% ವೇಸ್ಟೇಜ್ ನಾನು ತಗೊಳ್ತೀನಿ ಅಂದರೆ 1 ಗ್ರಾಮ್ಗೆ ಈ ಪ್ರೈಸ್ ಬೀಳುತ್ತೆ. ಎಕ್ಸ್ಟ್ರಾ ಮನಸ್ಸಲ್ಲಿ ಇಟ್ಕೊಳ್ಳಿ, 15,140ಕ್ಕೆ ಇದು ಎಕ್ಸ್ಟ್ರಾ ಆಯಿತು. ಓಕೆ, ಈಗ ಬಂದು ನೀವು 3% GST ಹಾಕ್ತೀನಿ ಅಂತಂದರೆ ಈಗ 1 ಗ್ರಾಮ್ಗೆ 1,816 ರೂಪಾಯಿ ಪ್ಲಸ್ ಆಗುತ್ತೆ ಅಲ್ವಾ. ಸೊ ನಾವಿಲ್ಲಿ ಪ್ಲಸ್ ಮಾಡ್ಕೊಳ್ಳೋಣ. ಅಂದರೆ ನೀವು 12% ವೇಸ್ಟೇಜ್ ಹಾಕ್ಕೊಂಡಾಗ ಇದು ಪರ್ಸೆಂಟೇಜು ಬಿದ್ದಾಗ ಇದು ಏನು ಈ ರೇಟ್ಗೆ ಇದು ಆ್ಯಡ್ ಆಗುತ್ತೆ. ಸೊ ಇದಕ್ಕೆ ಪ್ಲಸ್ 3% GST ಹಾಕ್ಕೊಳ್ಳೋಣ. ಇದು ಬಂದು ಎಲ್ಲೂ ಚೇಂಜ್ ಆಗಲ್ಲ, ಇದು ಇದ್ದೇ ಇರುತ್ತೆ, ಇದನ್ನು ಕಟ್ಟಲೇಬೇಕು ನಾವು. ಸೊ 1 ಗ್ರಾಮ್ಗೆ 17,465 ರೂಪಾಯಿ ಆಗುತ್ತೆ. ಸೊ ಇದು ಪಕ್ಕಾ ಲೆಕ್ಕ 12%ಅಲ್ಲಿ. ನೀವು ಬೇಕಾದರೆ ಇಲ್ಲಿ ಪರ್ಸೆಂಟೇಜ್ ಚೇಂಜ್ ಮಾಡ್ಕೊಂಡು ನೀವು ಇದೇ ಲೆಕ್ಕನ ಮಾಡ್ಕೊಳ್ಳಿ. ಇಷ್ಟು ಪ್ರೈಸ್ ಬೀಳುತ್ತೆ 10 ಗ್ರಾಮ್ಗೆ. ಈ ದುಡ್ಡನ್ನು ನೀವು ಕೊಡ್ತೀರಾ. ಆಗಲೇ ನಾವು ಲೆಕ್ಕ ಹಾಕಿದ್ದು ಬಂದು 1,51,000 ಚಿಲ್ಲರೆ ಅಲ್ವಾ. ಇಷ್ಟು ಎಕ್ಸ್ಟ್ರಾ ಕೊಡಬೇಕು 10 ಗ್ರಾಮ್ಗೆ. ಇದು ನಿಮಗೆ ಮತ್ತೆ ನೆಕ್ಸ್ಟ್ ಡೇನೇ ಹೋಗಿ ನಾನು ಮಾರ್ತೀನಿ ಅಂದರೆ ನಿಮಗಿದು ಲಾಸ್. ಇದು ಲಾಸ್ ನಿಮಗೆ. ಇದು ನಿಮಗೆ ಆ್ಯಕ್ಚುಯಲ್ ಚಿನ್ನದ ರೇಟ್ ಇದು ಆಸುಪಾಸ್ ಆಗುತ್ತೆ. ಒಂದು 500 ರೂಪಾಯಿ ಜಾಸ್ತಿ ಕಮ್ಮಿ ಆಗ್ಬೋದು. ಇದು ಬಂದು ನಿಮಗೆ 12% ಅಂದರೆ ಇದು ಬರುತ್ತೆ 23,650 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಚಾರ್ಜ್. ಇದನ್ನು ನೀವು ಎಕ್ಸ್ಟ್ರಾ ಕೊಡ್ತೀರಾ ಅಂಗಡಿಗೆ. ಅದರಲ್ಲಿ 3% GST ಗೌರ್ಮೆಂಟಿಗೆ ಹೋಗುತ್ತೆ. ಇದು ಬಂದು ಅಂಗಡಿಯವ್ರಿಗೆ ನೀವು ಕೊಡುವಂತಹ ಆ ಡಿಸೈನ್ಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಒಳ್ಳೆ ಡಿಸೈನ್ಗೆ ನೀವು ಕೊಡುವಂತಹ ಚಾರ್ಜು 23,000ದಲ್ಲಿ ನೀವು GST ಕಳೆದಾಗ ಬರುವಂಥ ದುಡ್ಡು. ಸೊ ಹತ್ತತ್ರ 18,000 ಅಂದ್ಕೊಳ್ಳಿ. ಇದು ನಿಮಗೆ ಗೋಲ್ಡ್ ರೇಟ್ ಜಾಸ್ತಿ ಆದಾಗ ನಿಮಗೆ ಸಿಗತ್ತೆ. ಗೋಲ್ಡ್ ರೇಟು ಜಾಸ್ತಿ ಆಗೇ ಆಗುತ್ತೆ. ಇದು ಯಾವತ್ತಿದ್ರೂ ನಿಮಗೆ ಒಂದು 2 ತಿಂಗಳು 3 ತಿಂಗಳಿಗೆ ಲಾಭ ಸಿಗುತ್ತೆ. ಗೋಲ್ಡ್ ರೇಟ್ ಮೇಲೆ 1,000ನೋ 2,000ನೋ ಜಾಸ್ತಿ ಆಗುತ್ತಲ್ಲ, ಆಗ ಇದು ನಿಮಗೆ ರಿಟರ್ನ್ ಪ್ರೈಸಾಗಿ ಸಿಗುತ್ತೆ. ಈಗ ನಾನು ಬಂದು 15,140ಕ್ಕೆ ಪ್ಲಸ್ ನಾನು 3% ವೇಸ್ಟೇಜ್ ಹಾಕ್ತೀನಿ, ಪ್ಲಸ್ 3% GST ಹಾಕ್ತೀನಿ. ಸೊ ನನಗೆ 1 ಗ್ರಾಮ್ ಬೀಳೋದೆ 16,000ಕ್ಕೆ. 17,000ಕ್ಕೆ ಹೋಗೋದೇ ಇಲ್ಲ 3%ಅಲ್ಲಿ ನಾನು ತಗೊಂಡ್ರೆ. ಈಗ ಇಂಟು 10 ಗ್ರಾಮ್ಗೆ ನನಗೆ ಇಷ್ಟ ಆಗುತ್ತೆ. ಸೊ 10 ಗ್ರಾಮ್ಗೆ ನನಗೆ ಏನು ದುಡ್ಡು ಒಡವೆ ರೇಟ್ ಬೀಳುತ್ತೆ ಅಂದರೆ 1,60,60,620 ರೂಪಾಯಿ ಬೀಳುತ್ತೆ. ಸೊ ಆ್ಯಕ್ಚುಯಲ್ ಪ್ರೈಸ್ ಇದರಲ್ಲಿ ನಮಗೆ 1,51,000 ಅಂತ ಹಾಕಿದ್ರೂ ನಾನು ಕೊಡುವಂಥ ಚಾರ್ಜಸ್ಸು ಎಕ್ಸ್ಟ್ರಾ ಗೋಲ್ಡ್ ರೇಟ್ಗಿಂತ 9,620. ಅದು ಬಂದು 12%ಅಲ್ಲಿ ನಮಗೆ 23,000 ಚಿಲ್ಲರೆ ಬರುತ್ತೆ. ನೀವಿಲ್ಲಿ 3% GST 3% ವೇಸ್ಟೇಜ್ ಕೊಡ್ತೀನಿ ಅಂತಂದರೆ ಇಷ್ಟು ಬರುತ್ತೆ. ಸೊ ಈಗ ನಾವು ಪ್ರೀವಿಯಸ್ ಆಗಿ ಮಾಡಿದ್ದನ್ನು ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು 1,74,650 ಆಯಿತು.
ಇಲ್ಲಿ ನೋಡಿ 1,60,000 ಚಿಲ್ಲರೆ ಆಯಿತು. ಅಲ್ಲಿಗೆ ಹತ್ತತ್ರ ಇಲ್ಲಿಂದ ಇಲ್ಲಿಗೇನೆ ನಿಮಗೆ 14,000 ಉಳಿತಾಯ ಆಗುತ್ತೆ. ಸೊ 3% ಜಿ ಎಸ್ ಟಿಯಲ್ಲಿ ತಗೊಂಡ್ರೆ ಮಾತ್ರ, ಈ 3% ಜಿ ಎಸ್ ಟಿಯಲ್ಲಿ ತಗೊಂಡ್ರೆ ನೀವು 12%ಗೆ ತೊಗೊಂಡ್ರೆ ಈ ಪ್ರೈಸ್ ಬರುತ್ತೆ. ನೀವು ಅದಕ್ಕೆ ಹೇಳೋದು, ಒಡವೆ ಏನಾದರೂ ಮೇ ಬಿ ತಗೋಬೇಕು ಅಂದರೆ ಪರ್ಸೆಂಟೇಜ್ ಕಡಿಮೆ ಇರೋದು, ಡಿಸೈನ್ಗೆ ಓವರ್ ಮಹತ್ವ ಕೊಡದೆ 3% ಜಿ ಎಸ್ ಟಿಯಲ್ಲಿ 3% ವೇಸ್ಟೇಜಲ್ಲಿ ನೋಡಿ 5% ಜಿ ಎಸ್ ಟಿಯಲ್ಲೇ ನೋಡಿ ತೊಗೊಂಡಾಗ ನಿಮಗೆ ಲಾಭ ಆಗುತ್ತೆ. ಈಗ 15,140ಕ್ಕೆ ಪ್ಲಸ್ಸು 3% ಜಿ ಎಸ್ ಟಿ ಅಂತ ಬಂದರೆ ನಿಮಗೆ ಬರೋದೇ ತುಂಬ ಕಡಿಮೆ ವೇಸ್ಟೇಜ್ ಬೀಳುತ್ತೆ. ನೋಡಿ 454 ರೂಪಾಯಿ ಬೀಳುತ್ತೆ. 12% ಅಂತಂದರೆ 1,816 ರೂಪಾಯಿ ಬರುತ್ತೆ. ಹತ್ತತ್ರ 1,400 ರೂಪಾಯಿ ಉಳಿಸ್ಬೋದು ನೀವು. ಅದಕ್ಕೆ ಹೇಳೋದು ವೇಸ್ಟೇಜಲ್ಲಿ ನೋಡಿ ತಗೊಳ್ಳಿ. ಅಂಗಡಿಗಳಲ್ಲಿ ಡಿಸೈನ್ಸ್ ಮೇಲೆ ಹೋಗುತ್ತೆ, ಕೆಲವರು ತುಂಬ ವೇಸ್ಟೇಜ್ ಹಾಕ್ತಾರೆ. ತುಂಬ ವೇಸ್ಟೇಜ್ ಹಾಕೋ ಜಾಗಕ್ಕೆ ಹೋಗಬೇಡಿ. ಎಲ್ಲಿ ನಿಮಗೆ ಉಳಿತಾಯ ಆಗತ್ತೆ ಅನ್ನೋದು ನೋಡಿ ಬೈ ಮಾಡಿ. ಸ್ಟೋನ್ ಇಲ್ಲದೆ ಇರೋದಕ್ಕೆ ನಾನು ಕೊಟ್ಟಿರೋ ಲೆಕ್ಕ ಇದು. ಸ್ಟೋನ್ ಇದ್ದರೆ ಅವ್ರೇನು ಸ್ಟೋನ್ ಚಾರ್ಜ್ ಹಾಕ್ತಾರೋ ಅದು ಬಂದು ನಿಮಗೆ ವೇಸ್ಟೇನೆ. ನಾಳೆ ದಿವಸ ನೀವು ಮಾರಕ್ಕೆ ಹೋದರೆ ವೇಸ್ಟು. ನನಗೆ ಗೊತ್ತಿರೋ ಪ್ರಕಾರ ಈಗ ಗೋಲ್ಡ್ ರೇಟ್ ಬಂದು ಇಷ್ಟರ ಮಟ್ಟಿಗೆ ಏರ್ತಾ ಇರೋದ್ರಿಂದ ಸೇವಿಂಗ್ಸಲ್ಲಿ ನೀವು ಸ್ಕೀಮಲ್ಲಿ ದುಡ್ಡು ಕಟ್ಟಿ ನಿಮಗೆ ವೇಸ್ಟೇಜ್ ನನ್ನ ಪ್ರಕಾರ ಒಂದು 50% ವೇಸ್ಟೇಜ್ ಉಳಿತಾಯ ಆಗುತ್ತೆ. ಅಂದರೆ 3%ಅಲ್ಲೇ ನೀವು ತಗೋತೀರಾ ಒಡವೆ ಅಂದರೆ ನಿಮ್ಗೆ 1,500 ರೂಪಾಯಿ ಬೀಳುತ್ತೆ. ಇಲ್ಲ 10%ಅಲ್ಲಿ ತೊಗೊತೀರ ಅಂದರೆ 5%ಅಲ್ಲಿ ಬೀಳುತ್ತೆ. ಅಂದರೆ ಲಕ್ಷಕ್ಕೆ ನೀವು 5,000 ಕಟ್ಟೋ ಥರ ಇರುತ್ತೆ, ₹1,00,000 ಒಡವೆಗೆ. ಸ್ಟೋನ್ ಚಾರ್ಜು ನಿಮಗೆ ಇದರಲ್ಲಿ ನಿಮಗೆ ಇನ್ಕ್ಲೂಡ್ ಆಗುತ್ತೆ, ವೇಸ್ಟೇಜ್ ಇನ್ಕ್ಲೂಡ್ ಆಗುತ್ತೆ, ಮತ್ತು ಜಿ ಎಸ್ ಟಿ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಡೇನೇ ನಾನು ಮಾರಕ್ಕೆ ಹೋಗ್ತೀನಿ ಅಂದರೆ ಈ ರೇಟ್ ಏನಿದೆ ಆ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು, ಅದು ನಿಮಗೆ ಸಿಗುತ್ತೆ. ಸೊ ಒಂದು ಸ್ವಲ್ಪ ದಿವಸ ಬಿಟ್ಟರೆ ಲಾಭ ಸಿಗುತ್ತೆ ಆ ರೀತಿ. ಸೊ ನೋಡ್ಕೊಳ್ಳಿ, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಲೆಕ್ಕ ಆದಷ್ಟು ಮನೇಲೇ ಮಾಡ್ಕೊಂಡೋಗಿ, ಅಂಗಡಿಯಲ್ಲೂ ಮಾಡ್ಕೊಳ್ಳಿ. ನಾನು ಹೇಳಿರೋ ಥರನೇ ಮಾಡ್ಕೊಳ್ಳಿ. ಅವರು ಇದೇ ಥರನೇ ಲೆಕ್ಕ ಹಾಕೋದು. ಪರ್ಸೆಂಟೇಜ್ ಪ್ಲಸ್ ಇಂಟು ಮಾಡ್ಕೊಂಡಾಗ ಎಷ್ಟು ಬೀಳತ್ತೆ ಅಂತ ಗೊತ್ತಾಗುತ್ತೆ, ಪ್ಲಸ್ ಮಾಡ್ಕೊಂಡಾಗ ಅಕ್ಯುರೇಟ್ ಗೊತ್ತಾಗುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ. ಈಗ ನೋಡಿ, ನೀವು ಪ್ಲಸ್ ಮಾಡಿಕೊಂಡಾಗ 12 ಹಾಕಿ ಫುಲ್ ಟೋಟಲ್ 12%ಗೆ ಎಷ್ಟಾಯಿತು, 16,956 ಆಯಿತು ಅಂತ. ಅದೇ ಈ ಜಾಗದಲ್ಲಿ ನೀವು ಬಂದು ಇಂಟು ಹಾಕ್ಕೊಂಡ್ರೆ ಎಷ್ಟು ಬಿತ್ತು ಅಂತ, ಈ ಪ್ರೈಸ್ನ ತೆಗೆದು ನೀವು ಇದಕ್ಕೆ ಪ್ಲಸ್ ಮಾಡಿದ್ರೆ ಅದೇನೇ ಬರೋದು. ಸೊ ಹಾಗಾಗಿ ನೀವು ಪ್ಲಸ್ ಮಾಡ್ಕೊಳ್ಳಿ, ಅವಾಗ ಅಕ್ಯುರೇಟಾಗಿ ಸಿಗುತ್ತೆ. ಮತ್ತು ಇಲ್ಲಿ ಪ್ಲಸ್ 3% ಜಿ ಎಸ್ ಟಿ. ಸೊ ಅಕ್ಯುರೇಟಾಗಿ ನಿಮ್ಗೆ ಈ ರಿಸಲ್ಟ್ ಬಂದುಬಿಡುತ್ತೆ. ಸೊ ಇಂಟು ನೀವು ಇದಕ್ಕೆ ಎಷ್ಟು ಗ್ರಾಮ್ ತಗೋತಿದ್ದೀರಾ, 10 ಗ್ರಾಮ್ ಅಂದರೆ 10 ಗ್ರಾಮ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ 50 ಗ್ರಾಮ್ ಅಂದರೆ 50 ಗ್ರಾಮ್ ಹಾಕ್ಕೊಳ್ಳಿ. ಇಲ್ಲ 20 ಗ್ರಾಮ್ ಅಂದರೆ 20 ಗ್ರಾಮ್ ಹಾಕ್ಕೊಳ್ಳಿ. ಇದಕ್ಕೆ ನೆಕ್ಸ್ಟು ಸ್ಟೋನ್ ಚಾರ್ಜಸ್ ಒಂದು 5,000 4,500 ಹಾಕಿದ್ರು ಅಂದರೆ ನಿಮ್ಗೆ ಈ ಪ್ರೈಸ್ ಬರುತ್ತೆ ಈ ರೀತಿ. ಸೊ ಅಂಗಡಿಗಳಲ್ಲಿ ನಾವು ಯಾವತ್ತೂ ಅಷ್ಟೇ ಹುಷಾರಾಗಿ ತೊಗೋಬೇಕು. ನಿಂತು ನಿಧಾನವಾಗಿ ಕೂತಿದ್ದು ಲೆಕ್ಕ ಮಾಡಿ ಬಾರ್ಗಿನ್ ಮಾಡೋಕ್ಕಾಗುತ್ತಾ ಅಂತ ನೋಡಿ, ಆದಷ್ಟು ಪರ್ಸೆಂಟೇಜಲ್ಲಿ ಒಂದು 2% ಇಳಿಸೋಕ್ಕಾಗುತ್ತಾ ಅಂತ ನೋಡಿ ತೊಗೊಳ್ಳಿ. ಆದಷ್ಟು ಕಡಿಮೆ ಪರ್ಸೆಂಟೇಜಲ್ಲೇ ತೊಗೊಳ್ಳಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಯಾಕಂದರೆ ನಾನು ಫಾಲೋ ಮಾಡ್ತಾ ಇರ್ತೀನಿ ಗೋಲ್ಡ್ ರೇಟು. ತುಂಬ ಜನ ಹೆಂಗೆ ಲೆಕ್ಕ ಹಾಕೋದಕ್ಕ ಸ್ವಲ್ಪ ಹೇಳಿ, ನಮಗೆ ಗೊತ್ತಾಗೋದೇ ಇಲ್ಲ. ಅಂಗಡಿಗಳಲ್ಲಿ ಸೇಟುಗಳು ಹಾಕಿದ್ನ ನಾವು ಹಾಗೆ ಕೊಟ್ಬಿಡ್ತೀವಿ ಅಂಗಡಿಗಳಲ್ಲಿ, ನಮಗೆ ಗೊತ್ತಾಗೋದೇ ಇಲ್ಲ, ಮನೆಗೆ ಬಂದಮೇಲೆ ಜಾಸ್ತಿ ಕೊಟ್ವೇನೋ ಅನಿಸುತ್ತೆ ಅಂತ ಹೇಳ್ತೀರಾ. ಸೊ ಆ ರೀತಿ ಗಿಲ್ಟ್ ಫೀಲ್ ಬರಬಾರ್ದು ಅಂದರೆ ನಾನು ಹೇಳಿದಾಗ ಲೆಕ್ಕ ಹಾಕ್ಕೊಂಡು ಹೋಗಿ, ಖಂಡಿತವಾಗ್ಲೂ ಇದು ನಿಮ್ಗೆ ವರ್ಕೌಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.